ತುಂಬಾ ಹಿಂದೆ ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ ಒಂದು ಯುವರಾಣಿ ಅವರ ತಂದೆ ತಾಯಿ ಜೊತೆ ಇದ್ಲು. ಆ ಯುವರಾಣಿ ತುಂಬಾ ಬುದ್ಧಿವಂತೆ, ಶಕ್ತಿಶಾಲಿ. ಅವರ ತಂದೆ ತಾಯಿಗೆ ತುಂಬಾ ಹೆಮ್ಮೆ ಅನ್ನಿಸ್ತಿತ್ತು. ಆದರೆ ಆ ಯುವರಾಣಿಗೆ ಒಂದೇ ಒಂದು ಕೆಟ್ಟ ಅಭ್ಯಾಸ ಹೊಂದಿತ್ತು. ಇದೆಲ್ಲ ಶುರುವಾಗಿದ್ದು ಯುವರಾಣಿಗೆ 8 ವರ್ಷವಾಗಿದ್ದಾಗ. ಆ ದಿನ ಅವಳಿಗೆ ಮನಸ್ಸೇ ಇರಲಿಲ್ಲ. ಅವಳಿಗಂತೂ ಇಷ್ಟನೇ ಇರಲಿಲ್ಲ ಅವಳ ಪಾಠವನ್ನು ಓದಲು. ಮುಖ್ಯವಾಗಿ ಮಂತ್ರಿಯ ಮಗಳು ಯುವರಾಣಿಯ ಗೆಳತಿ ಇವಳೊಂದಿಗೆ ಓದಲು ಬರುತ್ತಿರಲಿಲ್ಲ, ಏಕೆಂದರೆ ಅವಳು ಹುಷಾರು ತಪ್ಪಿದ್ದಳು. ನಾನಿವತ್ತಿನ ಪಾಠದಿಂದ ತಪ್ಪಿಸ್ಕೊಳಕ್ ನೋಡ್ತಿದೀನಿ, ಆದ್ರೆ ಅಪ್ಪನು ಬಿಡೋದಿಲ್ವಲ್ಲ. ಅದಕ್ಕೆ ಎಲ್ಲಿವರೆಗೂ ಅಂದ್ರೆ ನಾನು ಹುಷಾರಿಲ್ದಿರೋ ತರ ನಟನೆ ಮಾಡೋವರ್ಗು. ಸಾಕು, ಅದೇನು ಸುಳ್ಳಲ್ಲ, ಒಂದು ಚಿಕ್ಕ ರಜೆಗೋಸ್ಕರ ತಾನೆ ಅಲ್ವಾ? ಒಂದೊಂದು ಸಾರಿ ಮೈಗಳ್ಳತನವನ್ನು ರೂಢಿ ಮಾಡಿಕೊಂಡರೆ ಕೆಟ್ಟ ಅಭ್ಯಾಸವು ಮುಂದುವರಿಯುತ್ತದೆ. ಯುವರಾಣಿಗೆ ಆ ಕ್ಷಣ ಇದಾಗಿತ್ತು. ಅವಳು ಕೂಡ ಹುಷಾರು ತಪ್ಪಿದ ಹಾಗೆ ನಾಟಕ ಮಾಡಲು ಶುರು ಮಾಡಿದಳು. ರಾಜ ಮತ್ತೆ ರಾಣಿ ಓಡಿ ಬಂದು ಅವಳಿಗೆ ಸಹಾಯ ಮಾಡಿದರು. ಹೋ ನನ್ನ ಪ್ರೀತಿಯ ಪುಟಾಣಿ, ನಾನು ನನ್ನ ಗಣಿತ ಪಾಠವನ್ನು ಕಲಿಬೇಕು ಅಮ್ಮ. ಓ ಇಲ್ಲ, ನೀನು ಎಲ್ಲೂ ಹೋಗೋ ಆಗಿಲ್ಲಮ್ಮ. ನೋಡಿ, ನಮ್ಮ ಮಗಳು ಎಷ್ಟು ನಿಷ್ಠೆ ಮತ್ತು ಸಮರ್ಪಿತಳಾಗಿದ್ದಾಳೆ ಓದೋದಿಕ್ಕೆ, ಅಲ್ವಾ? ನನಗ್ ತುಂಬಾ ಹೆಮ್ಮೆ ಅನ್ನಿಸ್ತಿದೆ ಪುಟ್ಟ. ಯುವರಾಣಿ ತನ್ನ ತಂದೆ ತಾಯಿ ಎಷ್ಟು ನಂಬಿಕೆ ಇಟ್ಟಿದ್ದಾರೆಂದು ನೋಡಿ ಅವಳು ನಿಜ ಹೇಳಬೇಕೆಂದುಕೊಂಡಳು. ಯುವರಾಣಿಗೆ ತುಂಬಾ ಬೇಸರವಾಯಿತು. ಅವಳು ಮಾಡಿದ ಈ ತಪ್ಪಿಗೆ ತುಂಬಾ ನೊಂದುಕೊಂಡಳು. ಅವಳಿಗೆ ನಿಜ ಹೇಳಬೇಕೆನ್ನಿಸಿತು. ಆದರೆ ಅಮ್ಮ, ನಾನು ಇಲ್ಲ, ಸುಮ್ನಿರ್ಬೇಕು. ಮಾತಾಡೋದಕ್ಕೆ ನಿನ್ನ ಶಕ್ತಿ ಜಾಸ್ತಿ ಉಪಯೋಗಿಸ್ಬೇಡ. ನೀನು ಚೆನ್ನಾಗಿ ವಿಶ್ರಾಂತಿ ತಗೋಬೇಕು. ಇನ್ನು 3 ದಿನಕ್ಕೆ ನೀನು ಯಾವ ಪಾಠನೂ ಕಲಿಯಕ್ ಹೋಗ್ಬಾರ್ದು. ಎಲ್ಲ ಶಿಕ್ಷಕರಿಗೂ ಸಂದೇಶನ ಕಳ್ಸಿ ಯುವರಾಣಿಗೆ ಹುಷಾರಿಲ್ದಿರೋ ಕಾರಣದಿಂದ 3 ದಿನಕ್ಕೆ ಅವಳು ಯಾವ ಪಾಠನೂ ಕಲಿಯಕ್ ಬರಲ್ಲ ಅಂತ. ಈಗ ನಾನ್ ನಿನಗೆ ಔಷಧಿ ಮತ್ತೆ ಸೂಪನ್ನ ಕೊಡ್ತೀನಿ. ನೀನೀಗ ಮಲ್ಕೋಬೇಕು. ಯುವರಾಣಿ ಹಾಸಿಗೆ ಮೇಲೆ ಮಲಗಿದ್ದಳು. ಅವಳು ಮಾಡಿದ ತಪ್ಪಿಗೆ ದುಃಖ ಪಡುತ್ತಿದ್ದಳು. ನಿಜ ಹೇಳಿದರೆ ತನ್ನ ತಂದೆ ತಾಯಿಗೆ ಬೇಸರವಾಗುತ್ತದೆಂದು ಅವಳು ನಿಜ ಹೇಳಲಿಲ್ಲ. ನನ್ನನ್ನ ಕ್ಷಮಿಸಿ ಅಮ್ಮ. ಸುಳ್ಳು ಹೇಳುವುದು ಒಂದು ಕೆಟ್ಟ ಅಭ್ಯಾಸ. ಒಂದು ಸರಿ ಹಾಗೆ ಮಾಡಿದರೆ ಅದು ನಿಮ್ಮನ್ನು ವಶಪಡಿಸಿಕೊಳ್ಳುತ್ತದೆ. ನೀವೇ ಬೇಡ ಎಂದುಕೊಂಡರೂ ಮತ್ತೆ ಮತ್ತೆ ಸುಳ್ಳು ಹೇಳುವುದರಿಂದ ತಪ್ಪಿಸಿಕೊಳ್ಳಲಾಗದು. ಇದೇ ರೀತಿ ಯುವರಾಣಿಗೂ ನಡೆಯಿತು. ಅವಳು 1 ಬಾರಿ ಸುಳ್ಳು ಹೇಳಿದಳು, 2ನೇ ಬಾರಿ ಹೇಳಿದಳು, ಮತ್ತು ಯಾವುದರಿಂದಾದರೂ ತಪ್ಪಿಸಿಕೊಳ್ಳಲು ಅವಳು ಸುಳ್ಳು ಹೇಳಲೇಬೇಕಾಗಿ ಬಂತು. ಕುದುರೆ ಓಡಿಸುವ ಪಾಠ, ಅವರ ಆಂಟಿಯನ್ನು ಭೇಟಿ ಮಾಡುವುದು, ಹೊಸ ನೆಕ್ಲೆಸ್ ಬೇಕಾದರೂ ಸುಳ್ಳು ಹೇಳಬೇಕಾಗಿ ಬಂತು. ಆ ನಂತರ ಅವಳಿಗೆ ಇಷ್ಟವಾಗದ ಕೆಲಸಗಾರರನ್ನು ಕೆಲಸದಿಂದ ತೆಗೆಸಿದಳು. ಅಪ್ಪ, ಇವಳು ನೋಡಿ ನನ್ ಕೂದ್ಲನ್ನ ಎಷ್ಟು ಲೂಸ್ ಆಗಿ ಹಾಕಿದಾಳೆ. ಅದು ನೋಡೋದಕ್ಕೆ ತುಂಬಾ ಅಸಹ್ಯವಾಗಿ ಕಾಣಿಸ್ತಿದೆ ನನ್ ಮೇಲೆ. ನಾನು 2 ಪಿನ್ಸ್ ಹಾಕಿದ್ದೆ ಬನ್ನಲ್ಲಿ, ಆದ್ರೆ ಇಲ್ಲಿ ಒಂದೇ ಇದೆಯಲ್ಲ. ಹಾಗಿದ್ರೆ ಈಗ ನೀನು ಏನ್ ಹೇಳ್ತಿದ್ಯಾ? ನನ್ ಕೈಯಿಂದ ನಾನೇ 1 ಪಿನ್ನ ತೆಗೆದು ಬಿಸಾಕ್ಬಿಟ್ಟೆ, ಮತ್ತೆ ನನ್ ತಂದೆ ತಾಯಿಗೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ನಮ್ಮಲ್ಲಿ ಇರೋದ್ರಲ್ಲೇ ಇವಳೆ ಬೆಸ್ಟ್ ಹೇರ್ ಡ್ರೆಸ್ಸರ್ ಡಾರ್ಲಿಂಗ್. ಆದ್ರೆ ನನಗೆ ಇವಳು ಇಷ್ಟ ಇಲ್ಲ. ನನಗ ಅವಳು ಬೇಡ, ಅರ್ಥ ಆಯ್ತಾ? ಯುವರಾಣಿಯ ಸುಳ್ಳಿನ ಪರಿಣಾಮ ಎಲ್ಲಿವರೆಗೂ ತಲುಪಿತ್ತು ಅಂದ್ರೆ ಅದರಿಂದ ಬೇರೆಯವರಿಗೂ ನೋವಾಗೋದಕ್ಕೆ ಶುರು ಆಗಿತ್ತು. ನಿಮಗೆ ಸುಳ್ಳು ಹೇಳೋರ ಇನ್ನೊಂದು ರಹಸ್ಯ ಗೊತ್ತಾ? ಸುಳ್ಳು ಹೇಳೋದ್ರಿಂದ ಅವ್ರಿಗೆ ಅಸಮಾಧಾನವಾಗುತ್ತೆ, ಆದ್ರೆ ಅವರು ತೋರಿಸ್ಕೊಳ್ಳೋದಿಲ್ಲ ಎಲ್ಲರ ಮುಂದೆ. ಅವರು ತಮ್ಮನ್ನು ತಾವೇ ದ್ವೇಷಿಸಿಕೊಳ್ತಾರೆ, ತಮ್ಮ ಸುತ್ತಲೂ ಇರುವ ಎಲ್ಲರನ್ನು ದ್ವೇಷಿಸ್ತಾರೆ. ಇದು ತುಂಬಾ ವಿಚಿತ್ರ ಅಲ್ವಾ? ಯುವರಾಣಿಗೆ ದಿನದಿನವೂ ಕೋಪ ಹೆಚ್ಚಾಗ್ತಲೇ ಬಂತು. ಅಸಮಾಧಾನ, ದುಃಖ ಹೆಚ್ಚಾಗ್ತಲೇ ಇತ್ತು. ಅವರ ತಂದೆ ತಾಯಿಗೆ ತಿಳಿಯಿತು ಅವಳಿಗೆ ಸುಳ್ಳು ಹೇಳುವಂತ ಒಂದು ಕೆಟ್ಟ ಅಭ್ಯಾಸ ಇದೆ ಅಂತ. ಆದ್ರೆ ಅವರು ಏನೇ ಹೇಳಿದ್ರು ಅವಳು ಬದಲಾಗ್ಲೇ ಇಲ್ಲ. ಒಂದು ದಿನ ಈ ರಾಜ್ಯವನ್ನೇ ಅವಳು ಆಳ್ಬೇಕು. ಆದ್ರೆ ರಾಣಿನೇ ಸುಳ್ಳು ಹೇಳಿದ್ರೆ ರಾಜ್ಯನ ಹೇಗ್ ನಡೆಸೋದು? ಅವಳು ಸುಳ್ಳು ಮಾತ್ರ ಹೇಳ್ತಿಲ್ಲ, ಅವಳು ಸಂತೋಷವಿಲ್ಲದ ಮುಂಗೋಪಿ ಆಗ್ತಿದ್ದಾಳೆ ಅವಳು. ಏನ್ ಮಾಡ್ಲಿ ಈಗ ನಾನು ಬಹುಮಾನನ ಘೋಷಿಸ್ತೀನಿ. ಯಾರು ಯುವರಾಣಿಯ ಸುಳ್ಳು ಹೇಳೋ ಅಭ್ಯಾಸವನ್ನು ಬಿಡಿಸ್ತಾರೋ ಅವ್ರಿಗೆ ಬಹುಮಾನ ಕೊಡ್ತೀನಿ. ಹಾಗಾಗಿ ಅರ್ಧ ರಾಜ್ಯವನ್ನು ಕೊಡಲು ಒಪ್ಪಿದರು. ಯಾರು ಅವಳ ಸುಳ್ಳು ಹೇಳುವ ಅಭ್ಯಾಸವನ್ನು ತಪ್ಪಿಸುತ್ತಾರೋ ಅವರಿಗೆ ಕೊಡುತ್ತೇನೆಂದು ಘೋಷಿಸಿದರು. ಆ ರಾಜ್ಯದಲ್ಲಿ ಮರ ಕತ್ತರಿಸುವವನು ಪೀಟರ್ ಎಂದು ವಾಸಿಸುತ್ತಿದ್ದ.
ಪ್ರತಿದಿನವೂ ಅವನು ಕಾಡಿಗೆ ಹೋಗುತ್ತಿದ್ದ. ಅವನು ಚೆನ್ನಾಗಿದ್ದ ಮರವನ್ನು ಕತ್ತರಿಸುತ್ತಿರಲಿಲ್ಲ. ಅವನು ಕೇವಲ ಒಣಗಿದ ಮರವನ್ನು ಮಾತ್ರ ಕತ್ತರಿಸುತ್ತಿದ್ದ. ಒಂದು ದಿನ ಪೂರ್ತಿ ಕಾಡನ್ನು ಹುಡುಕಿದರೂ ಒಂದು ಒಣಗಿದ ಮರವೂ ಕೂಡ ಅವನಿಗೆ ಕಾಣಿಸಲಿಲ್ಲ. ನಾನಿವತ್ತು ನೋಡಿದ ಎಲ್ಲಾ ಮರವು ಹಸಿರಾಗಿ ತುಂಬಾ ಚೆನ್ನಾಗಿ ಬೆಳೀತಿದೆ. ನನಗಿವತ್ತು ಮಾರೋದಕ್ಕೆ ಯಾವುದೇ ಮರ ಸಿಗಲ್ಲ ಅನ್ಸುತ್ತೆ. ನೋಡು, ಅಲ್ಲಿ ಒಣಗಿರೋ ಮರ ಇದೆ. ಪೀಟರ್ ಮರದತ್ರ ಹೋಗಿ ಅದನ್ನು ಪರಿಶೀಲಿಸಿದ. ಅವನು ಕೆಲವು ಇರುವೆಗಳು ಎಲೆಗಳನ್ನು ಅದರೊಳಗೆ ತಗೊಂಡೋಗೋದನ್ನ ಗಮನಿಸ್ದ. ಓ, ನಾನಿದನ್ನ ಕತ್ತರಿಸೋದಕ್ಕಾಗೋದಿಲ್ಲ. ಏನೀಗ? ಅದು ಒಣಗಿರೋ ಮರ. ಒಣಗಿದ ಮರವನ್ನ ಕತ್ತರಿಸಬಹುದು, ಆದ್ರೆ ಇದು ಮನೆ ಕತ್ತರಿಸಬಾರ್ದು. ಆ ಇರುವೆಗಳು ಇದನ್ನ ಮನೆ ಮಾಡ್ಕೊಂಡಿದೆ. ನಾನ್ ಅವ್ರ ಮನೆನ ಹಾಳ್ ಮಾಡ್ಬಾರ್ದು. ಹಾಗಿದ್ರೆ ಏನು? ಈಗ ಇನ್ನೂ ಕಾಡೊಳಗೋಗಿ ಹುಡುಕ್ತೀಯ ನೀನು? ನನ್ನ ನಿಯಮದ ಪ್ರಕಾರ ನಾನು ಚೆನ್ನಾಗಿರೋ ಮರನ ಕತ್ತರಿಸೋಲ್ಲ. ನನ್ಗೆ ಸಾಕಷ್ಟು ಒಣಗಿದ ಮರ ಸಿಕ್ದಾಗ್ಲೂ ನಾನು ಇದೇ ನಿಯಮನ ಪಾಲಿಸ್ತಿದ್ದೆ. ನನ್ಗೆ ಒಣಗಿದ ಮರ ಸಿಗದೆ ಹೋದಾಗ್ಲೂ ನಾನು ಇದೇ ನಿಯಮನ ಪಾಲಿಸ್ಬೇಕು ಅಲ್ವಾ? ಪೀಟರ್ ಹಾಗೆ ಕಾಡೊಳಗೆ ನಡ್ಕೊಂಡೋದ. ಇದ್ದಕ್ಕಿದ್ದಾಗೆ ಆಕಾಶ ಕಪ್ಪಗಾಯ್ತು. ಸಿಡ್ಲು ಮತ್ತೆ ಮಳೆ ಎಲ್ಲ ಕೂಡಿ ಒಟ್ಟಿಗೆ ಬಂತು. ಪೀಟರ್ ಮತ್ತೆ ಆ ಗಿಳಿ ಒಂದು ಗುಹೆ ಒಳಗೆ ಹೋದ್ರು. ಅವರು ಗುಹೆ ಒಳಗೆ ಹೋಗಿದ ತಕ್ಷಣ ಒಂದು ವಿಚಿತ್ರವಾದ ಸದ್ದು ಕೇಳಿಸ್ತು. ಅದು ನೀರಿನ ಸದ್ದು ಆಗಿತ್ತು, ಆದ್ರೆ ಅದು ಖಚಿತವಲ್ಲ. ಆ ವಿಚಿತ್ರವಾದ ಸದ್ದನ್ನ ಹುಡುಕೊಂಡು ಹೋದ. ಅವನಿಗೆ ಒಂದು ಕೊಳ ಸಿಕ್ತು. ಅದು ಸೂರ್ಯನ ಹಾಗೆ ಹೊಳಿತಾ ಇತ್ತು. ಅವನು ಆ ಕೊಳದತ್ರ ಹೋಗಿದ ತಕ್ಷಣ ಒಂದು ದೊಡ್ಡ ಬೃಹತ್ತಾದ ಭೂತ ನೀರಿನೊಳಗಿಂದ ಹೊರಗೆ ಬಂತು. ಸತ್ಯವನ್ನು ಕಾಪಾಡೋದಕ್ಕೆ ಸಾಕಷ್ಟು ದಾರಿಗಳಿದೆ ಗೆಳೆಯ. ನಿನಗೆ ಕಷ್ಟ ಬಂದಾಗ್ಲೂ ಕೂಡ ನೀನು ನಿನ್ನ ನಿಯಮನ ಪಾಲಿಸ್ಕೊಂಡ್ ಬಂದಿದ್ಯಾ. ನೀನು ಒಳ್ಳೆಯವನು. ನೀನೇ ನಾನ್ ನೋಡಿದ ಸರಿಯಾದ ಆಯ್ಕೆ. ನಿನ್ನಿಂದ ಮಾತ್ರ ಸುಳ್ಳೇಳೋ ರೋಗನ ಸರಿ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ಆ ಸಿಡ್ಲು ಮತ್ತೆ ಮಿಂಚು ನಿನ್ನನ್ನ ಇಲ್ಲಿ ಬರೋ ಹಾಗೆ ಮಾಡ್ತು. ಯಾರನ್ನ ಸರಿ ಮಾಡ್ಬೇಕು? ನೀನು ಕೇಳ್ಪಟ್ಟಿಲ್ವಾ? ಈ ರಾಜ್ಯದ ಯುವರಾಣಿ ಮತ್ತು ಮುಂದಿನ ಮಹಾರಾಣಿಯನ್ನ ಅವಳ ಕೆಟ್ಟ ಅಭ್ಯಾಸದಿಂದ ಗುಣ ಮಾಡ್ಬೇಕಾಗಿದೆ, ಸುಳ್ಳೇಳೋದ್ರಿಂದ. ನನಗೆ ಗೊತ್ತದು, ಆದ್ರೆ ನಾನ್ ಹೇಗ್ ಸರಿ ಮಾಡೋದಕ್ ಸಾಧ್ಯ? ಇದು ನಿಜ ಹೇಳೋ ಅಂತ ಮಾತು. ಇದನ್ನ ತಗೋ, ಇದನ್ನ ಈ ನೀರಲ್ಲಿ ತುಂಬಿಸ್ಕೋ. ಆಮೇಲೆ ಯುವರಾಣಿನ ಭೇಟಿಯಾಗು. ಅವಳೇನಾದ್ರೂ ಸುಳ್ಳು ಹೇಳಿದ್ರೆ ಇದ್ರಲ್ಲಿರೋ ನೀರನ್ನ 3 ಹನಿ ಅವಳ ಮೇಲ್ ಹಾಕು. ಆಮೇಲೆ ಹೇಳು, ನೀನ್ ಏನೇ ಹೇಳಿದ್ರು ಅದು ನಿನಗ್ ಮಾತ್ರ ನಿಜ ಆಗುತ್ತೆ. ಅದು ಮುಂದೆ 3 ದಿನಕ್ಕೆ. ನೀನ್ ಅವಳನ್ನ ಮುಂದಿನ ಬಾರಿ ಭೇಟಿ ಆದಾಗ್ಲೂ ಕೂಡ ಅವಳು ಇನ್ನೂ ಸುಳ್ಳು ಹೇಳಿದ್ರೆ ಅವಳನ್ನ ಸರಿ ಮಾಡೋದಕ್ಕಾಗೋದೇ ಇಲ್ಲ. ಅವಳೇನಾದ್ರೂ ನಿಜ ಹೇಳಿದ್ರೆ ಅವಳನ್ನ ಇಲ್ಲಿ ಕರ್ಕೊಂಡ್ಬಂದು ಈ ನೀರನ್ನ ಕುಡಿಯೋ ಹಾಗೆ ಮಾಡು. ಗೊತ್ತಾಯ್ತಾ? ಆದ್ರೆ ನಾನ್ ಯಾಕೆ? ಸರಿ, ಯಾಕಂದ್ರೆ ನೀನೊಬ್ಬ ಸತ್ಯವಂತ ವ್ಯಕ್ತಿ. ನೀನು ಇನ್ನೊಬ್ರು ಸರಿ ಹೋಗೋದಕ್ಕೆ ಸಹಾಯ ಮಾಡೋದಿಲ್ವಾ? ಸರಿ, ನಾನು ನೀನ್ ಹೇಳ್ದಾಗೆ ಮಾಡ್ತೀನಿ. ಹಾಗೆ ಪೀಟರ್ ಆ ಬಾಟಲ್ನ ತಗೊಂಡು ಆ ಅರಮನೆಗೆ ಹೋದ. ಈಗ ಯುವರಾಣಿಗೆ ಸಾಕಷ್ಟು ಜನ ಈ ರೋಗವನ್ನು ಗುಣ ಮಾಡ್ತೀನಿ ಅಂತ ಬಂದು ಅವಳಿಗೆ ಬೇಸರವನ್ನು ತಂದಿದ್ರು. ಆದ್ರೆ ಅವಳು ದೃಢವಾಗಿದ್ಲು, ಇನ್ನೊಬ್ಬ ಸರಿ ಮಾಡೋನನ್ನ ನೋಡ್ಬಾರ್ದು ಅಂತ. ಹಾಗಾಗಿ ಅವಳು ಸುಳ್ಳು ಹೇಳಿದ್ಲು. ಮಹಾರಾಜ, ಯುವರಾಣಿಗೆ ಹುಷಾರಿಲ್ವಂತೆ, ಅದಕ್ಕೆ ಅವರು ಬರೋದಿಲ್ಲ ಅಂತ ಹೇಳ್ಬಿಟ್ರು. ನನಗಂತೂ ಸಾಕಾಗಿದೆ. ಅವಳು ಇವರನ್ನ ಭೇಟಿ ಆಗ್ಲೇಬೇಕು. ಬನ್ನಿ ನನ್ ಜೊತೆ. ಹೀಗೆ ಪೀಟರನ್ನ ಯುವರಾಣಿಯ ಕೋಟೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಯುವರಾಣಿ ನೋವಲ್ಲಿರೋ ತರ ನಾಟಕ ಮಾಡ್ತಿದ್ಲು. ನಿಮ್ಗೆ ಯಾಕೆ ಇಷ್ಟೊಂದು ನೋವಾಗ್ತಿದೆ ಯುವರಾಣಿ? ನೆನ್ನೆ ರಾತ್ರಿ ನನಗೆ ತುಂಬಾ ಕೆಟ್ಟ ಕನ್ಸ್ ಬಿತ್ತು. ನನ್ನ ಕನ್ಸ್ನಲ್ಲಿ ಒಂದು ದೈತ್ಯ ರಾಕ್ಷಸ ನನ್ನ ಹಿಂಬಾಲಿಸ್ತಿದ್ದ, ಗೊತ್ತಾ? ಅದನ್ನು ಮುಳ್ಳುಗಳ ಕ್ಷೇತ್ರದಲ್ಲಿ. ಅದು ನನ್ನ ಕೈ, ಕಾಲು, ಮುಖದಲ್ಲೆಲ್ಲ ಚುಚ್ಚಿತು. ಆಮೇಲೆ ಆ ಕ್ಷೇತ್ರ ಕಡೆ ಆಯ್ತು. ಮತ್ತೆ ನಾನು ಎತ್ತರದ ದೈತ್ಯಕರದ ಪರ್ವತದಿಂದ ಬೀಳೋದನ್ನ ನೋಡ್ದೆ. ನಾನ್
ಮಿಂಚ್ತಾ ಇದೆ ಮತ್ತೆ ನನ್ನ ದೇಹ ಕರಗಿದ ಲಾವದ ನದಿಗೆ ಹೋಗ್ತಾ ಇತ್ತು. ಹಾಗೆ ನನ್ನ ತಲೆನೂ ತಿರುಗ್ತಾ ಇತ್ತು. ನಿನಗ ಆ ರೀತಿ ಕನ್ಸ್ ಬಿದ್ರೆ ನಿನಗ್ ತಲೆನೋವಲ್ವಾ ಏನು? ನನಗೂ ಹಾಗೆ ಅನ್ಸುತ್ತೆ ಯುವರಾಣಿ. ಹಾಗಂತ ಹೇಳಿ ಪೀಟರ್ ಆ ಬಾಟ್ಲನ್ನ ತೆಗೆದು ಯುವರಾಣಿ ಮೇಲೆ 3 ಹನಿಯನ್ನ ಹಾಕ್ದ. ಆಮೇಲೆ ತನ್ನಲ್ಲಿ ತಾನೇ ಹೇಳ್ಕೊಂಡ, ನೀನ್ ಹೇಳಿದೆಲ್ಲ ನಿಜ ಆಗ್ಲಿ, ನಿನ್ಗೆ ಮಾತ್ರ ನಿನ್ನ ಮುಂದಿನ 3 ದಿನಕ್ಕೆ. ಹೀಗೆ ಮುಂದಿನ 3 ದಿನ ಹೀಗೆ ಆಯ್ತು ಯುವರಾಣಿಗೆ. ಯುವರಾಣಿಗೆ ಪ್ರತಿದಿನವೂ ಇದೇ ರೀತಿ ಕನಸು ಬಂತು. ಆದ್ರೆ 4ನೇ ದಿನ ಅವಳಿಗೆ ತುಂಬಾನೇ ತಲೆನೋವು ಕೂಡ ಬಂದಿತ್ತು. ಆದ್ರೆ ಅಲ್ಲಿದ್ದ ಜನ ಮತ್ತು ಅವರ ತಂದೆ ತಾಯಿ ಕೂಡ ಅವಳು ಹೇಳೋದನ್ನು ನಂಬೋದನ್ನ ಬಿಟ್ಟೇ ಬಿಟ್ಟಿದ್ರು. ಎಲ್ರು ಅನ್ಕೊಂಡ್ರು ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ. ಪೀಟರ್ ಅವಳನ್ನ ನೋಡೋದಕ್ಕೆ ಬಂದ. ಆದ್ರೆ ರಾಣಿಗೆ ಅವನನ್ನ ನೋಡಿ ತುಂಬಾನೇ ಬೇಸರ ಆಯ್ತು. ಅವಳು ಪೀಟರ್ಗೆ ಸತ್ಯ ಹೇಳ್ಬಾರ್ದು ಅಂತ ನಿರ್ಧಾರ ಮಾಡಿದ್ಲು. ಆ ಸುಳ್ಳಿನ ಕನ್ಸು ಮುಚ್ಚಿಡ್ಬೇಕು ಅಂತ. ಆ ಸುಳ್ಳಿನ ಕನ್ಸು ನಿಜ ಆಗಿದ್ದನ್ನ ಯಾರಿಗೂ ಹೇಳಿಲ್ಲ. ನನಗೆ ನಿನ್ನ ಹತ್ರ ಮಾತಾಡಕ್ಕಾಗಲ್ಲ, ಯಾಕಂದ್ರೆ ನನಗ್ ತಲೆ ನೋವ್ತಾ ಇದೆ. ಆದರೆ ಈ ನೋವು ಬಂದ ಕಾರಣವೇನು ಯುವರಾಣಿ? ನಾನು ಕುದುರೆಯಿಂದ ಬಿದ್ದು ನನ್ನ ಕಾಲ್ ಮುರಿದೋಯ್ತು. ಮತ್ತೆ ನಾನು ಉರುಳುಗೋಲುಗಳ ಸಹಾಯದಿಂದ 3 ದಿನದಿಂದ ನಡೀತಿದ್ದೀನಿ. ಆದ್ರಿಂದ ನೋವು ಜಾಸ್ತಿ ಆಗ್ತಿದೆ. ಹಾಗೆ ಸುಳ್ಳೆಳಿದ ಕೂಡಲೇ ಪೀಟರ್ ಆ ಬಾಟ್ಲನ್ನ ತೆಗೆದು ಆ ನೀರನ್ನ ಅವಳ ಮೇಲೆ ಸಿಂಪಡಿಸಿದ. ಆಮೇಲೆ ತನ್ನಲ್ಲಿ ಹೇಳಿಕೊಂಡ, ನೀನು ಹೇಳಿದ್ದೆಲ್ಲ ನಿಜವಾಗಲಿ, ನಿನಗೆ ಮಾತ್ರ ಮುಂದಿನ 3 ದಿನಗಳಿಗೆ. ಹಾಗೆ ಆ ಸುಳ್ಳು ನಿಜವಾಗಿ ಹೋಯಿತು. ಆ ಯುವರಾಣಿ ಕುದುರೆಯಿಂದ ಬಿದ್ದು ಕಾಲನ್ನು ಮುರಿದುಕೊಂಡಳು. ಆದರೆ ಅವಳು ಹೇಳಿದ್ದೆಲ್ಲ ತನಗೆ ಮಾತ್ರ ನಿಜವಾಗುತ್ತಿದೆಯೇ ಹೊರತು ಆ ಕಾಲ್ಗಳು ಮುರಿದು ಹೋಗಿರುವುದು ಬೇರೆ ಯಾರಿಗೇ ಆಗಲಿ ಕಾಣಿಸುತ್ತಿರಲಿಲ್ಲ. ಯಾವುದೇ ರಕ್ತವೂ ಕೂಡ ಕಾಣಿಸುತ್ತಿರಲಿಲ್ಲ. ಅವರೆಲ್ಲರೂ ಇವಳು ಸುಳ್ಳು ಹೇಳುತ್ತಿದ್ದಾಳೆಂದುಕೊಂಡರು. ಇದು ತುಂಬಾ ನೋವ್ತಿದೆ ನಡೆದಾಗ. ನಾನಂತೂ ಇನ್ ಮುಂದೆ ನಿನ್ನ ನಂಬೋದೇ ಇಲ್ಲ. ನೀನು ಎಷ್ಟರ ಮಟ್ಟಿಗಾದ್ರೂ ಸುಳ್ಳು ಹೇಳೋದಕ್ಕೆ ತಯಾರಾಗಿದ್ಯಾ? ನಾನ್ ನಂಬೋದಿಲ್ಲ. ಅಮ್ಮ, ನೀವಾದ್ರೂ ನಂಬಿ. ಯಾಕೆ ಹಿಂಗಾಗಿದ್ಯಾ ನೀನು? ಅಮ್ಮ ಅಮ್ಮ. ಆಗ ಯುವರಾಣಿಗೆ ಮನವರಿಕೆ ಆಯಿತು. ಮೊದಲನೇ ಬಾರಿ ಅವಳು ಸುಳ್ಳು ಹೇಳಿದಾಗ ಅವರ ತಾಯಿ ಹೇಗೆಲ್ಲ ಅವಳನ್ನು ನೋಡಿಕೊಂಡರೆಂದು ನೆನಪಾಯಿತು. ಇಲ್ಲ, ನೀನು ಎಲ್ಲೂ ಹೋಗೋ ಆಗಿಲ್ಲಮ್ಮ. ನೋಡಿ, ನಮ್ಮ ಮಗಳು ಎಷ್ಟು ನಿಷ್ಠೆ ಮತ್ತು ಸಮರ್ಪಿತಳಾಗಿದ್ದಾಳೆ ಓದೋದಿಕ್ಕೆ, ಅಲ್ವಾ? ನನಗ್ ತುಂಬಾ ಹೆಮ್ಮೆ ಅನ್ನಿಸ್ತಿದೆ ಪುಟ್ಟ. ಅವತ್ತೆಲ್ಲ ಅವಳಿಗೆ ಆರೈಕೆ ಸಿಕ್ತು. ಆದ್ರೆ ಇವತ್ತು ಅವಳಿಗೆ ನಿಜವಾಗ್ಲೂ ಆರೈಕೆ ಬೇಕಾದಾಗ ಅವಳ ತಂದೆ ತಾಯಿ ಅವಳನ್ನು ನಂಬಲೇ ಇಲ್ಲ. ಅವಳು ನೋವಲ್ಲಿ ಅಳುತ್ತಿದ್ದರು ಕೂಡ ಮತ್ತೆ ಕುಂಟುತ್ತಾ ನಡೆಯುತ್ತಿದ್ದರು. ಆಗ ಯುವರಾಣಿಗೆ ಮನದಟ್ಟಾಯಿತು. ಅಯ್ಯೋ ದೇವ್ರೆ, ನಾನೇನ್ ಮಾಡ್ಕೊಂಡ್ಬಿಟ್ಟಿದೀನಿ. ಮುಂದಿನ ದಿನ ಪೀಟರ್ ಅರಮನೆಗೆ ಬಂದ. ಇವತ್ತು ಕೂಡ ಯುವರಾಣಿ ನಿಜ ಹೇಳಲಿಲ್ಲವೆಂದರೆ ಯುವರಾಣಿಯನ್ನು ಸರಿ ಮಾಡಲು ಆಗೋದಿಲ್ಲ. ಸ್ವಲ್ಪ ಹೆದರ್ಕೊಂಡು ಪೀಟರ್ ಯುವರಾಣಿಯ ಕೋಣೆಯೊಳಗೆ ಹೋದ. ನೀವು ನೋವಲ್ಲಿದ್ದೀರಾ ಅನ್ಕೊಂತೀನಿ. ನೀವು ಅಳ್ತಿದ್ರಾ? ಅದ್ರಿಂದ ಏನಾಗ್ಬೇಕು? ನೀನೇನಾದ್ರೂ ನನ್ನ ನಂಬ್ತೀಯಾ? ಮತ್ತೆ ನಂಬ್ಲು ಬೇಡ ಬಿಡು. ಹೇಳಿ, ಏನಾಯ್ತು ಅಂತ ಯುವರಾಣಿ? ನನ್ ಮನಸಾಕ್ಷಿ ಹೇಳ್ತಿದೆ, ನಾನು ಎಷ್ಟು ಸುಳ್ಳು ಹೇಳಿದೀನಿ ಅಂದ್ರೆ ನನ್ನನ್ ಯಾರು ನಂಬ್ತಿಲ್ಲ. ನನ್ ಮೇಲ್ ಕಾಳಜಿ ತೋರ್ಸೋ ತಾಯಿ, ನನ್ನ ನಂಬೋ ತಂದೆ ಕೂಡ ನಾನಿನ್ಮೇಲೆ ನನ್ನನ್ನೇ ಯಾವತ್ತೂ ನಂಬೋದಿಲ್ಲ. ಕೊನೆಗೂ ನೀವು ನಿಜನ ಮಾತಾಡಿದ್ರಿ ಯುವರಾಣಿ. ಆದ್ರೆ ತುಂಬಾ ತಡ ಆಯ್ತು. ಯಾರು ನನ್ನನ್ನ ಪ್ರೀತಿಸ್ತಾ ಇಲ್ಲ. ನನ್ನನ್ ಪ್ರೀತಿಸೋದು ಬೇಡ. ನನಗಿದ್ ಬೇಕಾಗಿರೋದೆ. ನೀವು ಅಳ್ಬೇಡಿ ಯುವರಾಣಿ, ನಿಮ್ಮನ್ನ ಈಗ ಸರಿ ಮಾಡ್ಬೋದು. ಆಮೇಲೆ ಪೀಟರ್ ಅವಳನ್ನ ಸತ್ಯದ ಜಲಪಾತಕ್ಕೆ ಕರೆದುಕೊಂಡು ಹೋದ. ಅವಳು ಆ ಮಾಯೆಯ ನೀರನ್ನು ಕುಡಿದ ತಕ್ಷಣ ಅವಳು ಶಾಶ್ವತವಾಗಿ ಸರಿ ಹೋದಳು. ಖಂಡಿತವಾಗ್ಲೂ ಅರಮನೆಯಲ್ಲಿ ಯಾರು ಅವಳನ್ನು ನಂಬಲು ತಯಾರಾಗಿರಲಿಲ್ಲ. ನಂಬಿಕೆಯನ್ನು ಒಂದು ಬಾರಿ ಕಳೆದುಕೊಂಡರೆ ಮತ್ತೆ ಅದನ್ನ ಗಳಿಸೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಯುವರಾಣಿ ಹೇಳಿದ ಸುಳ್ಳನ್ನೆಲ್ಲ ಒಪ್ಪಿಕೊಂಡು ಅವರ ತಂದೆ ತಾಯಿ ಮುಂದೆ ಕ್ಷಮೆ ಕೇಳಿದ್ಲು. ಆಮೇಲೆ ಅವ್ರ ಟೀಚರ್ ಮತ್ತೆ ಅವರ ಗೆಳೆಯರು ಮತ್ತೆ ಕೆಲಸಗಾರರು ಎಲ್ಲರ ಹತ್ರನೂ ಕ್ಷಮೆ ಕೇಳಿದ್ಲು.
ನಂತರ ಅವಳಿಗೆ ಇಷ್ಟವಿಲ್ಲದ ಕೆಲಸ ಮಾಡ್ಬೇಕಾಗ್ ಬಂದ್ರು ಅವಳು ಸುಳ್ಳಂತೂ ಹೇಳ್ತಾನೆ ಇರ್ಲಿಲ್ಲ. ಎಲ್ರೂ ಅವಳನ್ನ ನಂಬೋದಕ್ಕೆ ಶುರು ಮಾಡಿದ್ರು. ಆಮೇಲೆ ರಾಜ್ಯವನ್ನು ಆಳೋದಕ್ಕೆ ಪ್ರಾರಂಭಿಸಿದ್ಲು. ಅದು ಸತ್ಯ, ನ್ಯಾಯ, ನೀತಿ ಮಾರ್ಗದಲ್ಲೇ ನಡ್ಕೊಂಡ್ಬಂದ್ಲು. ಪೀಟರನ್ನ ಅವಳ ಮಂತ್ರಿಯಾಗಿ ನೇಮಿಸಿದ್ಲು. ಅವರಿಬ್ರು ಒಳ್ಳೆ ಗೆಳೆಯರಾಗಿ ಬದಲಾದ್ರು.